ಹೆಸರು ದೀಪಿಕಾ ಗೌಡ. ಗೈಸ್ ಇದೆ ನೋಡಿ ಕೋವೆಂಟ್ರಿ. ಸೊ ಅದು ಬಸ್ ಸ್ಟಾಪ್. ನಾನು ಟೆಂಪಲ್ಗೆ ಬಂದಿದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ಲಿ ಇವತ್ತು ಗ್ರಾಜುಯೇಷನ್ ಡೇ ನಡೀತಾ ಇದೆ ನೋಡಿ. ಚೂಸ್ ಮಾಡಿರೋ ಕೋರ್ಸ್ ಬಂದಿಲ್ಲ. ನಮ್ಮ ಹತ್ರ ಇರೋದು ನಮ್ಗೆ ಇಷ್ಟ ಆಗಲ್ಲ. ಇದು ನನ್ನ ಲೈಫು. ಸೊ ಬನ್ನಿ ಹೋಗೋಣ. ಗೈಸ್ ಇದೆ ನೋಡಿ ಕೋವೆಂಟ್ರಿ. ಸೊ ಅದು ಬಸ್ ಸ್ಟಾಪ್. ಇಲ್ಲಿಂದ ಟೆಂಪಲ್ಗೆ 10 ಮಿನಿಟ್ಸ್ ಬಸ್ಸಲ್ಲಿ ಹೋಗಬೇಕು. ಸೊ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸುತ್ತೆ. ಬಟ್ ಫ್ಯಾಕ್ಟ್ ಇಲ್ಲಿರೋರಿಗೆ ಏನು ಅಂತ ಗೊತ್ತು. ನಾನು ಬರ್ಮಿಂಗಮಲ್ಲಿರೋದು. ಕೋವೆಂಟ್ರಿಗೆ ಸುಮ್ಮನೆ ವಿಸಿಟಿಂಗ್ ಪರ್ಪಸ್ಗೋಸ್ಕರ ಬಂದಿದ್ದೀನಿ. ಸೊ ಚೆನ್ನಾಗಿದೆ. ಓಕೆ ನೋಡಿ ನಾನು ಟೆಂಪಲ್ಗೆ ಬಂದಿದ್ದೀನಿ ಇವತ್ತು. ದಿಸ್ ಇಸ್ ದ ಫಸ್ಟ್ ಹಿಂದೂ ಟೆಂಪಲ್ ಇನ್ ಕೋವೆಂಟ್ರಿ ಅಂತ ಹೇಳಿದ್ರು ಫ್ರಮ್ ಪಾಸ್ಟ್ 15 ಇಯರ್ಸ್. ನನಗಂತೂ ಇಂಡಿಯಾಲಿರೋ ಟೆಂಪಲ್ ಥರನೇ ಫೀಲ್ ಆಯಿತು. ಫುಲ್ ಆಫ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್. ಮತ್ತು ಟೆಂಪಲ್ ನೇಮ್ ಬಂದು ಮುತ್ತು ಮರಿಯಮ್ಮ ಟೆಂಪಲ್ ಅಂತ ಗೈಸ್. ಸೊ ರೀಸೆಂಟಾಗಿ ಇಲ್ಲಿ ಜಾತ್ರೆ ಕೂಡ ಆಗಿದೆ ಅಂತೆ. ತೇರೆಲ್ಲ ಆಚೆನೇ ಇದೆ. ಒಳಗಡೆ ಎಂಟರ್ ಆಗಿದ ತಕ್ಷಣ ಏನು ವೈಬ್ ಅಂದರೆ ಓ ಮೈ ಗಾಡ್, ಸೀರಿಯಸ್ಲಿ ನನಗಂತೂ ನಂಬಕ್ಕೆ ಆಗಿಲ್ಲ UK ಅಲ್ಲಿ ಹಿಂದೂ ಟೆಂಪಲ್ ಇದೆ ಅಂತ. ಐ ಥಿಂಕ್ ದೇವ್ರ ಸ್ತೋತ್ರ ನಾನು ಇಂಡಿಯಾದಲ್ಲೇ ಲಾಸ್ಟ್ ಅನಿಸುತ್ತೆ ಕೇಳಿದ್ದು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ದೇವಸ್ಥಾನಕ್ಕೆ ಬಂದ್ರಂತೂ. ನಮಗೇನೇ ಬೇಜಾರಾದರೂ ಸಮಾಧಾನ ಮಾಡೋಕ್ಕೆ ಯಾರೂ ಇರಲ್ಲ ಇಲ್ಲಿ. ಸೊ ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಆ್ಯಂಡ್ ನನಗೆ ಟೆಂಪಲ್ ಒಳಗೆ ಎಂಟರ್ ಆದರೆ ಸಾಕು, ಎಲ್ಲ ಮರ್ತೋಗ್ತೀನಿ. ನನ್ನ ಫೇವ್ರೆಟ್ ಗಾಡ್ ಸಾಯಿಬಾಬಾ, ಗಣೇಶ ಎಲ್ಲ ದೇವರು ಇಲ್ಲೇ ಇದ್ದರು. ಟಿಕೆಟ್ ತೊಗೊಂಡೆ, 10 ಪೌಂಡ್ಸ್ ಅಂತೆ. ಅಭಿಷೇಕ ಮಾಡಿಸ್ಬೇಕಂತ ಬಂದಿದ್ದೀನಿ ಶಿವಪ್ಪನ ದೇವಸ್ಥಾನಕ್ಕೆ. ಇದನ್ನು ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಆಲ್ಮೋಸ್ಟ್ ಯಾವಾಗ್ಲೂ ಹೋಗ್ತಾ ಇದ್ದೆ ಟೆಂಪಲ್ಗೆ. ಇಲ್ಲಿ ಬಂದು ಯೂನಿವರ್ಸಿಟಿ ನಮ್ಮ ಜಾಬ್ ಮಧ್ಯ ಅಂದರೆ ಹೋಗ್ಬೋದು, ತಿಂಗ್ಳಿಗೆ 1 ಸತಿ 2 ಸತಿ ಹೋಗ್ಬೋದು. ಅದನ್ನು ಪೂಜಾರಿನ ವಿಚಾರಿಸಿದ್ವಿ ಮುಂಚೆನೇ, ಎಲ್ಲ ವಿಚಾರಿಸ್ಕೊಂಡು ಯಾವ ಟೈಮಿಗೆ ಬರಬೇಕು ಅಂತ ಎಲ್ಲ. ಸೊ ಅವ್ರು ಈ ಟೈಮಿಗೆ ಬನ್ನಿ ಅಂತ ಹೇಳಿದರು, ಅದಕ್ಕೆ ಬಂದಿದ್ದೀನಿ. ನೋಡೋಣ, ಅಲ್ಲಿ ಹಾಕಿ ಅಂತ ಹೇಳಿದ್ರು. ಸ್ವಲ್ಪ ಹಾಲಿದೆ. ನಾವು ಇಂಡಿಯಾದಲ್ಲಿ ಹೇಗೆ ದೇವಸ್ಥಾನಕ್ಕೆಲ್ಲ ಹಾಲು ತೊಗೊಂಡೋಗಿ ಕೊಡ್ತೀವೋ ಇಲ್ಲೂ ಹಾಗೆ. ಸೊ ಅದಕ್ಕೆ ನಾನು ಹಾಲು ತೊಗೊಂಡು ಬಂದಿದ್ದೆ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ದೇವಸ್ಥಾನಕ್ಕೆ ಬಂದು. ಎಲ್ಲೇ ಇದ್ದರೂ ನಮ್ಮ ಆಚಾರ ವಿಚಾರ ಸಂಸ್ಕೃತಿನೇ ಯಾವತ್ತೂ ಮರಿಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ. ಹಾಗೆ ಮುತ್ತು ಮರಿಯಮ್ಮನ ಆಶೀರ್ವಾದನೂ ತೊಗೊಂಡೆ ನಾನು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ಪ್ರಸಾದನ ಇಲ್ಲಿ ನಾವೇ ಸರ್ವ್ ಮಾಡ್ಕೋಬೇಕು. ಹೆಲ್ಪ್ ಯೋರ್ ಸೆಲ್ಫ್ ಅಂತ ಅವ್ರು ಹೇಳಿಬಿಟ್ಟು ಹೋದರು. ಸೊ ನಾನಂತೂ ಇದೆಲ್ಲ ಬಿಡ್ತೀನ ಊಟ ತುಂಬ ಇಷ್ಟ ನನಗೆ. ಅದೂ ಇಂಡಿಯಾ ಫುಡ್ ತುಂಬ ದಿನದಿಂದ ಮಿಸ್ ಮಾಡ್ಕೊತಾ ಇದ್ದೆ ನಾನಂತೂ. ಸಖತ್ ಖುಷಿ ಆಯಿತು ಊಟ ಮಾಡಿ. ವೆಜಿಟೇಬಲ್ ಸಾಂಬಾರು. ಸೊ ನಾನು ಅಂದ್ಕೊಂಡಿದ್ದೆ ತಿನ್ನಬೇಕು ಅಂತ, ಮನೇಲಿ ಮಾಡಿರಲಿಲ್ಲ. ಅಮ್ಮ ಮಾಡೋ ಥರನೇ ಇದೆ, ಸ್ವಲ್ಪ ಟೇಸ್ಟು ಚೆನ್ನಾಗಿದೆ. ದೇವ್ರ ಪ್ರಸಾದ. ಸೊ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದರೆ ಪ್ರಸಾದನ ಲಂಚ್ ಥರ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಪ್ರಸಾದ. ನಮ್ಮ ಅಮ್ಮನ ಕೈ ತುತ್ತು ತಿನ್ನಂಗೆ ಆಯಿತು. ಸೊ ನೋಡಿ ಇಲ್ಲಿ ತಮಿಳಲ್ಲೇ ಬರ್ದಿದ್ದಾರೆ. ಕೆಲ್ಲೂ ಕೂಡ ಟೆಂಪಲ್ ಇದೆ. ಇದು ಬಿಲ್ಡ್ ಮಾಡಿರೋದಂತ ಈ ಟೆಂಪಲ್ನ 15 ಇಯರ್ಸಿಂದನೂ ಇದೆ. ಫಸ್ಟ್ ಹಿಂದೂ ಟೆಂಪಲ್ ಇನ್ ಕೋವೆಂಟ್ರಿ ಅಂತ ಹೇಳಿದ್ರು ಪೂಜಾರು ಕೂಡ. ಮತ್ತು ಫಸ್ಟ್ ವೆಸ್ಟ್ ಮಿಡ್ಲ್ಯಾಂಡ್ಸಲ್ಲೇ ಇದೆ ಫಸ್ಟ್ ಟೆಂಪಲ್ ಆಗಿರೋದು. ಮಾರಿಯಮ್ಮ ಟೆಂಪಲ್ ಅಂತ. ಸೊ ಮುತ್ತು ಮಾರಿಯಮ್ಮ ಟೆಂಪಲ್ ಅಂತ ಹೇಳ್ತಾರೆ ತಮಿಳವರು. ನಾವು ಅದನ್ನು ಮಾರಮ್ಮ ಟೆಂಪಲ್ ಅಂತ ಕರಿತೀವಲ್ಲ ಅದು. ಮತ್ತು ಸ್ಪೆಷಲ್ ಆಗಿ ವರಾಹಿ ಅಮ್ಮ ಅಂತ ಅವ್ರದ್ದು ಪೂಜೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ದೇವಸ್ಥಾನದಲ್ಲಿ. ಪ್ರತಿಯೊಂದು ಪೂಜೆ ಇರುತ್ತೆ. ನಾನಿವತ್ತು ಹಾಲಿನ ಅಭಿಷೇಕ ಮಾಡಿಸ್ದೆ, ಅದನ್ನು ಇಲ್ಲಿ ಮಿಲ್ಕ್ ಅಭಿಷೇಕ ಅಂತ ಹೇಳ್ತಾರೆ. ಸೊ ಚೆನ್ನಾಗಿತ್ತು. ಮತ್ತು ಟೈಮಿಂಗ್ಸ್ ನೋಡಿ, ಇಲ್ಲಿ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಮಂಡೇ ಟು ಸಂಡೇ ಇರುತ್ತೆ. ಮಾರ್ನಿಂಗ್ ಆಫ್ಟರ್ನೂನ್ಸ್ ಬಂದು 9 to 1:30 ಓಪನ್ ಇರುತ್ತೆ. ಈವ್ನಿಂಗ್ ಇದು ಟೈಮ್ಸ್ ಈ ಥರ ಡಿಪೆಂಡ್ ಆಗುತ್ತೆ. ನೋಡಿ ಎಲ್ಲ ಅಭಿಷೇಕ, ಹೋಮ, ಅರ್ಚನೆ, ಪೂಜೆ, ಬುಕ್ಕಿಂಗ್ಸ್ ಎಲ್ಲನೂ ಇರುತ್ತೆ. ಸೊ ಎಲ್ಲ ಪೂಜೆನೂ ಮಾಡ್ಕೊಡ್ತಾರೆ. ನಿಮಗೂ ಏನಾದರೂ ಟೆಂಪಲಿಗೆ ಬರಬೇಕಂದ್ರೆ ಬನ್ನಿ. ನಾನು ಅದಕ್ಕೆ ದೇವರ ಆಶೀರ್ವಾದ ತೊಗೊಂಡು ಬಂದೆ. ಫಸ್ಟ್ ಟೈಮ್ ನಂಗೆ ಗೊತ್ತಾಗ್ತಿಲ್ಲ, ಫುಲ್ ನರ್ವಸ್ ಆಗ್ತಿತ್ತು.
ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇದು ಫಸ್ಟ್ ವಿಡಿಯೋ. ಸೊ ಅದಕ್ಕೆ ನಾನು ಇಂಟ್ರೊಡಕ್ಷನ್ ಕೊಡೋಣ ಅಂತ ಅಂದ್ಬಿಟ್ಟು ಸರಿ ದೇವ್ರ ಆಶೀರ್ವಾದ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರ ಆಶೀರ್ವಾದ ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ ನಾನು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ದೀಪಿಕಾ ಗೌಡ. ನಾನು ಬಂದಿದ್ದು ಬ್ಯಾಂಗ್ಳೂರಲ್ಲಿರೋದು. ಇಲ್ಲಿಗೆ ನಾನು ಸ್ಟಡಿ ಪರ್ಪಸ್ಗೋಸ್ಕರ ಬಂದಿದ್ದೀನಿ. ನಾನು ಸೆಪ್ಟೆಂಬರ್ ಇಂಟೇಕಲ್ಲಿ ಬಂದಿದ್ದೀನಿ. ಸೊ ನಾನಿರೋದು ಬರ್ಮಿಂಗಮಲ್ಲಿ. ನನ್ನ ಕಾಲೇಜ್ ನೇಮ್ ಬಂದು ಆಸ್ಟೋನ್ ಯೂನಿವರ್ಸಿಟಿ ಆ್ಯಂಡ್ ನನ್ನ ಕೋರ್ಸ್ ಮಾಡ್ತಿರೋದು ಮಾಸ್ಟರ್ಸ್ ಇನ್ ಫೈನಾನ್ಸ್. ಇದು ನನ್ನ ಇಂಟ್ರೊಡಕ್ಷನ್. ನೋಡಿ, ಇದು ಕೋವೆಂಟ್ರಿ ಕ್ಯಾಥೆಡ್ರಲ್ ಅಂತೆ. ಸೊ ನಾನು ಇಲ್ಲಿ ವಿಸಿಟಿಂಗ್ ಪರ್ಪಸ್ಗೋಸ್ಕರ ಬಂದಿದ್ದೀನಿ. ಚೆನ್ನಾಗಿದೆ. ಅಲ್ಲಿ ಯಾವುದೋ ಗ್ರ್ಯಾಜುಯೇಷನ್ ಡೇ ಕೂಡ ನಡೀತಾ ಇದೆ. ಚೆನ್ನಾಗಿದೆ. ಸೊ ಇದೆಲ್ಲ ಆಯಿತು. ಇನ್ನೇನು, ಆ್ಯಕ್ಚುಲಿ ನಾನು MBA ಮಾಡಬೇಕಂತ ಅಂದ್ಕೊಂಡಿದ್ದು. ಬಟ್ ನಮಗೆ ಲೈಕ್ ನಂದು ಸಡನ್ನಾಗಿ ನಂದು ಡಿಗ್ರಿ ಕಂಪ್ಲೀಟ್ ಮಾಡಿ ಇಲ್ಲಿಗೆ ಬಂದಿರೋದ್ರಿಂದ ಸೊ ಅವರು ಏನೋ ಎಕ್ಸ್ಪೀರಿಯನ್ಸ್ ಬೇಕು. ನಾನು ವರ್ಕ್ ಮಾಡಿದ್ದೆ, ನಂಗೆ ಪ್ಲೇಸ್ಮೆಂಟ್ ಆಗಿತ್ತು. ಬಟ್ ಅಲ್ಲೊಂದು 3 ಮಂತ್ಸ್ ಏನೋ ವರ್ಕ್ ಮಾಡಿದ್ದೆ. ಚೂಸ್ ಮಾಡಿಬಿಟ್ಟು UK ಬಂದಿದ್ದೀನಿ. ಸೊ ಇದು ನನ್ನ ಲೈಫು. ತುಂಬ ಕಷ್ಟ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನೀವು ಅಂದ್ಕೊತೀರ ಓ ಹಂಗಿರುತ್ತೆ ಹಿಂಗಿರುತ್ತೆ UK ಬಂದಾಗ ಏನೂ ಇಲ್ಲ ಇಲ್ಲಿ. ಗೈಸ್, ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಗ್ರ್ಯಾಜುಯೇಷನ್ ಡೇ ನಡೀತಾ ಇದೆ. ನೋಡಿ, ಕೋವೆಂಟ್ರಿ ಯೂನಿವರ್ಸಿಟಿ ಇದು. ಸೊ ಅಲ್ಲಿ ಎಲ್ಲ ಹೋಗಿ ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಂತೆ. ಅಲ್ಲಿ ಮೇನ್ ಇದು ಕಾಣಿಸ್ತಾ ಇದೆ ಎಲ್ಲ ಸ್ಟೆಪ್ಸು. ಸೊ ಅದ್ರ ಹತ್ರ ಹೋಗಿ ಕಲೆಕ್ಟ್ ಮಾಡೋದು. ಹಿಂಗೆ ಡಿಸ್ಪೋಸ್ ಆಗಿದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್, ನನ್ನ ಗ್ರ್ಯಾಜುಯೇಷನ್ ಡೇ ಯಾವಾಗ ಆಗುತ್ತೆ, ಯಾವಾಗ ಇಂಡಿಯಾಗೆ ಹೋಗ್ತೀನಿ ಅಂತ. ಸೊ ಚೆನ್ನಾಗಿದೆ ಕೋವೆಂಟ್ರಿ ಯೂನಿವರ್ಸಿಟಿನೂ ಒಂಥರ ತುಂಬ ಚೆನ್ನಾಗಿದೆ. ನಮ್ಮ ಕಾಲೇಜು ಚೆನ್ನಾಗಿದೆ, ಬಟ್ ಆದರೆ ಏನಕ್ಕೂ ಗೊತ್ತಿಲ್ಲ. ನಾನು ಇಲ್ಲಿ ವಿಸಿಟಿಂಗ್ ಪರ್ಪಸ್ಗಂತ ಬಂದಿದ್ದೀನಿ. ಬಟ್ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸೊ ಅದೇ ಏನೋ ಹೇಳ್ತಾರಲ್ಲ, ನಮ್ಮ ಹತ್ರ ಇರೋದು ನಮ್ಗೆ ಇಷ್ಟ ಆಗಲ್ಲ, ಬೇರೆಯವ್ರದ್ದು ಬೇರೆ ಹತ್ರ ಇರೋದು ನಮ್ಗೆ ಇಷ್ಟ ಆಗುತ್ತೆ ನೋಡಿ ಅಂತ. ಸೊ ಆ ಥರ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಅಲ್ಲಿ ನೋಡಿ ಎಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ಚೆನ್ನಾಗಿದೆ. ಮೇ ಬಿ ಲಕ್ಕಿ ಇವತ್ತು ನಾನು ಬಂದಿರೋದಕ್ಕೂ ಗ್ರ್ಯಾಜುಯೇಷನ್ ಡೇ ನಡೀತಾ ಇದೆ. ನೋಡಿ, ನೀವು ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಎಲ್ಲ ನಿಮಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಗೊತ್ತಾಗ್ತಾ ಇದೆ. ಚೆನ್ನಾಗಿದೆ. ನನ್ನ ಲೈಫಲ್ಲೂ ಬೇಗ ಬರಲಿ, ಬೇಗ ನನ್ನ ಕೋರ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಲೈಕ್ ಫುಡ್, ಲೈಫ್ ಸ್ಟೈಲ್, ಡೈಲಿ ವ್ಲಾಗ್ಸ್ ಅಥವಾ ಎಜುಕೇಷನ್, ಯೂನಿವರ್ಸಿಟಿ ಬಗ್ಗೆ ಎಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಲೈಕ್ ಎಜುಕೇಷನ್ ಡೌಟ್ಸ್ ಆಗಲಿ ಅಥವಾ UKಗೆ ಏನಾದರೂ ಪ್ರೊಸೀಜರ್ಸ್ ಏನು, ಸೊ ಇಲ್ಲಿ ಅಕಾಮಡೇಷನ್ಸ್ದೆಲ್ಲ ಹೇಗೆ, ಜಾಬ್ದೆಲ್ಲ ಹೇಗಿರುತ್ತೆ, ಏನೂ ಐಡಿಯಾ ಇರಲ್ಲ ನಮಗೆ ಬರೋಕ್ಕಿಂತ ಮುಂಚೆ. ಹಾಗೆ ಬಂದುಬಿಡ್ತೀವಿ, ಆಮೇಲೆ ಇಲ್ಲಿ ಬಂದು ಸಫರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಹಾಗೆ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.